ಪ್ರಜ್ವಲ್ನನ್ನ ದೇವೇಗೌಡರು ವಿದೇಶಕ್ಕೆ ಕಳಿಸಿದ್ದಾರೆ. ಸುರಪುರದ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದೇವೇಗೌಡರೇ ಪ್ಲಾನ್ ಮಾಡಿಕೊಂಡು ಪ್ರಜ್ವಲ್ನನ್ನ ವಿದೇಶಕ್ಕೆ ಕಳಿಸಿದ್ದಾರೆ. ವೀಸಾ ಕೊಡೋದು ಯಾರು? ಕೇಂದ್ರದ ಬಿಜೆಪಿಯವರೇ ತಾನೇ. ಮಾಜಿ ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ಹಿಗ್ಗಾಮುಗ್ಗ ಪ್ರಜ್ವಲ್ನನ್ನ ದೇವೇಗೌಡರೇ ಪ್ಲಾನ್ ಮಾಡಿಕೊಂಡು ವಿದೇಶಕ್ಕೆ ಕಳಿಸಿದ್ದಾರೆ. ಅವರಿಗೆಲ್ಲ ವಿಷಯ ಗೊತ್ತಿತ್ತು, ಹಾಗಾಗಿ ಸೇಫ್ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇದ್ರೆ ಕಷ್ಟ ಆಗುತ್ತೆ, ವಿದೇಶಕ್ಕೆ ಹೋಗಪ್ಪ ಅಂತ ಕಳಿಸಿದ್ದಾರೆ. ಸುರಪುರದ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೆಲ್ಲ ದೇವೇಗೌಡರು ಪ್ಲಾನ್ ಮಾಡಿಕೊಂಡೇ ಪ್ರಜ್ವಲ್ನನ್ನ ವಿದೇಶಕ್ಕೆ ಕಳಿಸಿದ್ದಾರೆ. ವೀಸಾ ಕೊಡೋದು ಯಾರು? ಕೇಂದ್ರದ ಬಿಜೆಪಿಯವರೇ ಅಲ್ವಾ? ಅವರೇ ಎಲ್ಲ ಪ್ಲಾನ್ ಮಾಡಿಕೊಂಡು ಕೇಂದ್ರದ ನಾಯಕರು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ. ಮಾಜಿ ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿರುವಂತೆ. ಪ್ರಜ್ವಲ್ ಪ್ರಕರಣಕ್ಕೂ ಡಿಕೆ ಶಿವಕುಮಾರ್ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಒಬ್ರಿಗೊಬ್ರು ಎಲ್ಲಿಂದ ಎಲ್ಲಿಗೆ ಲಿಂಕು? ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ರಿಲೀಸ್ ಮಾಡಿದ್ದು ಯಾರು? ಡಿಕೆ ಶಿವಕುಮಾರ್ಗೂ ಇದಕ್ಕೂ ಏನ್ ಸಂಬಂಧ? ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೂರಜ್ ರೇವಣ್ಣ ಜೊತೆ ಫೋಟೋ ಇದ್ರೆ ಏನಾಗುತ್ತೆ? ಕುಮಾರಸ್ವಾಮಿ ಜೊತೆಗೂ ಡಿಕೆ ಶಿವಕುಮಾರ್ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ. ನನ್ನ ಜೊತೆಗೆ ಒಟ್ಟಾರೆಯಾಗಿ ಸಿಡಿ ಪ್ರಕರಣ ರಾಜಕಾರಣ ತಿರುವನ್ನ ಪಡೆದುಕೊಳ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲದೆ ಕೇಂದ್ರ ನಾಯಕರ ತಲೆಯನ್ನು ಕೂಡ ಕೆಡಿಸ್ತಾ ಇದೆ ಪ್ರಜ್ವಲ್ನ ಈ ಸಿಡಿ ಲೀಲೆ. ನೋಡ ಹಾಗಾದ್ರೆ ಸುರಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಹೇಗೆಲ್ಲ ವಾಗ್ದಾಳಿಯನ್ನ ನಡೆಸಿದ್ರು, ಇದಕ್ಕೆ ಮಾಜಿ ಪ್ರಧಾನಿಗಳು ಏನು ಹೇಳಿಕೆಯನ್ನ ಕೊಡ್ತಾರೆ ಅಂತ. ಈ ಕೇಸ್ನಲ್ಲಿ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಟ್ ಆಗಿ PKC ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅದರಲ್ಲಿ SPಗಳು DIG ಎಲ್ಲ ಹಾಕಿದ್ದೀವಿ. ಮಾಡಿ ಈಗ ಶುರು ಮಾಡಿದ್ದಾರೆ. ಅವ್ರಿಗೆ ಏನ್ ಬರ್ತದೆ ಅಂತ ಹೇಳಿ ನೋಡೋಣ. ದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್